ಸೂಪರ್ ಪ್ರೈಮ್ ಅಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಹಿರಿಯ ನಟಿ ಬಿ ಸರೋಜಾ ದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಗೌರವವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಜ್ಞಾನಪೀಠ ಪುರಸ್ಕೃತ ರಾಷ್ಟ್ರಕವಿ ಕುವೆಂಪು ಅವರಿಗೆ ಭಾರತ ರತ್ನ ಗೌರವ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೂ ಇವತ್ತು ನಡೆದಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆಯ ತೀರ್ಮಾನ ಗೊತ್ತಾಗ್ತಾ ಇದ್ದಂತೆಯೇ ಭಾರತಿ ವಿಷ್ಣುವರ್ಧನ್ ಅತೀವ ಹರ್ಷ ವ್ಯಕ್ತಪಡಿಸಿದ್ದು, ಸರ್ಕಾರಕ್ಕೆ ಧನ್ಯವಾದ ಹೇಳುತ್ತಲೇ ಇದು ಅಭಿಮಾನಿಗಳಿಗೂ ಸಂದ ಗೌರವ ಅಂತ ಬಣ್ಣಿಸಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ರಾಜ್ಯ ಸರ್ಕಾರದಿಂದ ಬಂಪರ್ ಕೊಡುಗೆ ಸಿಕ್ಕಿದೆ. ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ 398 ಕೋಟಿ ರೂಪಾಯಿಗಳ ಬಿಡುಗಡೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನು ನೀಡಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಶಿವಾಜಿನಗರದ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಹೆಸರಿಡಲು ಸಿಎಂ ಸಿದ್ದರಾಮಯ್ಯನವರಿಗೆ ಕ್ರೈಸ್ತ ಧರ್ಮಗುರುಗಳು ಮನವಿ ಮಾಡಿದ್ದರು. ಈ ಮನವಿಯನ್ನು ಪರಿಶೀಲಿಸುವುದಾಗಿ ಸಿಎಂ ಹೇಳಿದ್ದ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ನಮ್ಮ ಮೆಟ್ರೋಗೆ ಶಂಕರ್ ನಾಗ್ ಅವರ ಕೊಡುಗೆ ಇದೆ, ಅವರ ಹೆಸರಿಡಿ ಅಂತ ನೆಟ್ಟಿಗರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅದರ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಬಿವಿಪಿಯವರು ಹಮ್ಮಿಕೊಂಡಿದ್ದಂತಹ ರಾಣಿ ಅಬ್ಬಕ್ಕ 500ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದರ ಸುತ್ತ ರಾಜಕೀಯ ಚರ್ಚೆಗಳು ಜೋರಾಗಿವೆ. ಇದರ ಬಗ್ಗೆ ಸ್ಪಷ್ಟನೆ ನೀಡಿರುವ ಗೃಹ ಸಚಿವರು, ತಿಪಟೂರಿಗೆ ಹೋದಾಗ ರಸ್ತೆಯಲ್ಲಿ ರಾಣಿ ಅಬ್ಬಕ್ಕನ ಮೆರವಣಿಗೆ ನಡೀತಾ ಇತ್ತು. ಆಗ ಆಯೋಜಕರ ಮನವಿಯಂತೆ ಪುಷ್ಪಾರ್ಚನೆ ಮಾಡಿದ್ದೇನೆ ಅಷ್ಟೇ. ನಾನೇನು ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ನಾನೊಬ್ಬ ಕಾಂಗ್ರೆಸ್ ಮನುಷ್ಯ. ನನ್ನ ಸೈದ್ಧಾಂತಿಕ ನಿಲುವನ್ನು ಯಾರೂ ಪ್ರಶ್ನಿಸುವಂತಿಲ್ಲ ಅಂತ ಹೇಳಿದ್ದಾರೆ. 4 ನೂತನ ವಿಧಾನ ಪರಿಷತ್ ಸದಸ್ಯರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಆರ್ತಿ ಕೃಷ್ಣ, ಜಕ್ಕಪ್ಪನವರ್, ಕೆ ಶಿವಕುಮಾರ್, ರಮೇಶ್ ಬಾಬು ಅವರಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರಮಾಣ ವಚನ ಬೋಧಿಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವರು ಸಚಿವರು ಭಾಗಿಯಾಗಿದ್ದರು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಮ್ಮೇಳನ ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ, ಸ್ಪೀಕರ್ ಯುಟಿ ಖಾದರ್ ಉಪಸ್ಥಿತರಿದ್ದರು. ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಹಾಗೂ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಹಾಗೂ ಪುತ್ರನ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿಬಂದಿದೆ. ತನಗೆ ವರದಕ್ಷಿಣೆ ಕಿರುಕುಳ ನೀಡಿದ್ದಾರೆ ಅಂತ ಎಸ್ ನಾರಾಯಣ್ ಅವರ ಸೊಸೆ ಪವಿತ್ರ ಜ್ಞಾನಭಾರತಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವ ಎಸ್ ನಾರಾಯಣ್, ನನ್ನ ತೇಜೋವಧಿಗೆ ಪ್ರಯತ್ನ ಮಾಡಲಾಗ್ತಿದೆ, ಇದಕ್ಕೆಲ್ಲ ಕೋರ್ಟ್ನಲ್ಲೇ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಾದ್ಯಂತ ಸೆಪ್ಟೆಂಬರ್ 15, 16, 17ರಂದು ಕಾವೇರಿ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಕಾವೇರಿ ಪೈಪ್ಗಳ ನಿರ್ವಹಣೆಯ ಕಾಮಗಾರಿ ಶುರುವಾಗುತ್ತಿದೆ. ಹೀಗಾಗಿ ಮೊದಲೇ ನೀರನ್ನು ತುಂಬಿಸಿಟ್ಟುಕೊಳ್ಳುವಂತೆ ನ್ಯೂಸ್ 18 ಮೂಲಕ ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಜನರಿಗೆ ಮನವಿ ಮಾಡಿದ್ದಾರೆ. ಕೆಲ ದಿನಗಳ ಬಳಿಕ ರಾಜ್ಯದಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಿದೆ. ಉತ್ತರ ಕರ್ನಾಟಕ ಭಾಗದ ಕೊಪ್ಪಳ, ರಾಯಚೂರು, ಕಲಬುರಗಿ, ಯಾದಗಿರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಅದರಲ್ಲೂ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಮುಂದಿನ 2 ದಿನಗಳ ಕಾಲ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಮೇಘಸ್ಫೋಟ ಪ್ರವಾಹದಿಂದ ತತ್ತರಿಸಿದ್ದ ಉತ್ತರಾಖಂಡ್ನ ಪರಿಸ್ಥಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅವಲೋಕಿಸಿದ್ದಾರೆ. ಉತ್ತರಾಖಂಡ್ನಲ್ಲಿ ಆಗಿರುವಂತಹ ಸಮಸ್ಯೆ ಬಗ್ಗೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರ ಜೊತೆಗೆ ಮೋದಿ ಸಭೆ ನಡೆಸಿದರು. ಹಾನಿಯ ಬಗ್ಗೆ ಮಾಹಿತಿಯನ್ನು ಪಡೆದು ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಿದರು. ಅಲ್ಲದೆ ಸೂಕ್ತ ಹಣಕಾಸಿನ ನೆರವು ನೀಡುವುದಾಗಿ ಕೂಡ ಹೇಳಿದ್ದಾರೆ. ಭಾರತ ಪ್ರವಾಸದಲ್ಲಿರುವ ಮಾರಿಷಸ್ ಪ್ರಧಾನಿ ಡಾಕ್ಟರ್ ನವೀನ್ ಚಂದ್ರ ರಾಮಗುಲಂ ಜೊತೆ ಪ್ರಧಾನಿ ಮೋದಿ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು. ತಮ್ಮ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಅಭಿವೃದ್ಧಿ ಪಾಲುದಾರಿಕೆ ವಿಚಾರದಲ್ಲಿ ಚರ್ಚೆ ನಡೆಸಲಾಯಿತು. ಇದಕ್ಕೂ ಮುಂಚಿತವಾಗಿ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಜನಾಂಗೀಯ ಹಿಂಸಾಚಾರ ಪೀಡಿತ ಮಣಿಪುರಕ್ಕೆ ಶನಿವಾರ ಪ್ರಧಾನಿ ಮೋದಿ ಭೇಟಿ ನೀಡುವ ಸಾಧ್ಯತೆ ಇದೆ. ಹೀಗಾಗಿ ಇಂಫಾಲ್ ಹಾಗೂ ಚುರಾಚಾಂದ್ಪುರ ಜಿಲ್ಲೆಗಳಲ್ಲಿ ಭಾರೀ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. 2023ರಿಂದ ಉಂಟಾಗಿದ್ದ ಕುಕಿ ಮತ್ತು ಮೈಥೈ ಸಮುದಾಯಗಳ ಸಂಘರ್ಷದ ಬಳಿಕ ಇದು ಮಣಿಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊದಲ ಭೇಟಿಯಾಗಿದೆ.
ಸೋನಿಯಾ ಗಾಂಧಿ ಅವರ ಭಾರತೀಯ ನಾಗರಿಕರಾಗೋದು ವಿಚಾರದಲ್ಲಿ ಅವರು ಭಾರತೀಯ ನಾಗರಿಕರಾಗುವ ಮೊದಲೇ ಮತದಾರರ ಪಟ್ಟಿಗೆ ಹೆಸರನ್ನ ಸೇರ್ಪಡೆ ಮಾಡಿದ್ದು ಕ್ರಮ ಕೈಗೊಳ್ಳಬೇಕು ಅಂತ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ದೆಹಲಿಯ ನ್ಯಾಯಾಲಯ ಅರ್ಜಿ ವಿಚಾರಣೆ ನಡೆಸಿತ್ತು. ದೂರುದಾರರ ಪರ ವಕೀಲ ಪವನ್ ನಾರಂಗ್ ವಾದವನ್ನ ಮಂಡನೆ ಮಾಡಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿದೆ. ದೆಹಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ವಿವಿಧ ರಾಜ್ಯಗಳಿಂದ 5 ಐಸಿಸ್ ಉಗ್ರರನ್ನು ಬಂಧಿಸಿದ್ದಾರೆ. ಅಶರ್ ದಾನಿಶ್, ಸುಫಿಯಾನ್ ಅಬುಬಕರ್, ಅಫ್ತಾಬ್ ಅನ್ಸಾರಿ, ಯಮನ್ ಮತ್ತು ಕಮ್ರಾನ್ ಖುರೇಶಿ ಎಂಬುವರನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆಗಳು ಭರ್ಜರಿ ಬೇಟೆಯಾಡಿದ್ದಾವೆ. ಬಹಳ ಮುಖ್ಯವಾಗಿ ಗರಿಯಾಬಂದ್ ಜಿಲ್ಲೆಯ ಮೈನ್ಪುರ ಅರಣ್ಯ ಪ್ರದೇಶದಲ್ಲಿ ನಡೆದಂತಹ ಪ್ರಮುಖ ಕಾರ್ಯಾಚರಣೆಯಲ್ಲಿ ಹಿರಿಯ ನಾಯಕ ಸೇರಿದಂತೆ 10 ನಕ್ಸಲೀಯರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ತಲೆಗೆ 1 ಕೋಟಿ ರೂಪಾಯಿ ನಗದು ಬಹುಮಾನ ಘೋಷಿಸಲಾಗಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ಮೋಡೆಂ ಬಾಲಕೃಷ್ಣ ಎಂಬಾತ ಹತನಾಗಿದ್ದಾನೆ. ಸ್ಪೈಸ್ ಜೆಟ್ ವಿಮಾನದಲ್ಲಿ ಎಸಿ ಕಾರ್ಯನಿರ್ವಹಿಸದೆ ಪ್ರಯಾಣಿಕರು ಪರದಾಡಿದ್ದಾರೆ. ದೆಹಲಿಯಿಂದ ಕಾಠ್ಮಂಡುವಿಗೆ ತೆರಳಬೇಕಿದ್ದ ವಿಮಾನದಲ್ಲಿ ಎಸಿ ಕೆಟ್ಟೋಗಿದ್ದರಿಂದ ಧಗೆ ತಾಳಲಾರದೆ ಪ್ರಯಾಣಿಕರು ಪರದಾಡಿದ್ದಾರೆ. ಕೈಯಲ್ಲಿದ್ದ ಪೇಪರ್ಗಳ ಮೂಲಕ ಗಾಳಿ ಬೀಸಿಕೊಳ್ತಿದ್ದಂತಹ ದೃಶ್ಯ ವೈರಲ್ ಆಗಿದೆ. ಬಿಸಿಸಿಐ ಅಧ್ಯಕ್ಷರಾಗ್ತಾರೆ ಅನ್ನೋ ವಿಚಾರಕ್ಕೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕಡೆಗೂ ಮೌನ ಮುರಿದಿದ್ದಾರೆ. ಇದೆಲ್ಲ ಊಹಾಪೋಹಗಳು, ಅಂತಹ ಯಾವುದೇ ಬೆಳವಣಿಗೆಗಳು ನಡೆದಿಲ್ಲ ಅಂತ ಸಚಿನ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೌರವ್ ಗಂಗೂಲಿ ಬಳಿಕ ಕರ್ನಾಟಕದ ರೋಸರ್ ಬಿನ್ನಿ ಬಿಸಿಸಿಐ ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಬಿನ್ನಿ ಅವರ ಅವಧಿ ಮುಕ್ತಾಯದ ಹಿನ್ನೆಲೆಯಲ್ಲಿ ಸಚಿನ್ ಅಧ್ಯಕ್ಷರಾಗ್ತಾರೆ ಅಂತ ಎಲ್ಲ ಕಡೆಯೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ನಿಲ್ಲಿಸುವಂತೆ ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿದೆ. ಅರ್ಜಿ ವಿಚಾರಣೆಯ ಕುರಿತು ಪ್ರತಿಕ್ರಿಯಿಸಿರುವ ಕೋರ್ಟ್ ಈಗ ಏನು ಆತರ ಭಾನುವಾರ ನಿಗದಿಯಾಗಿರುವಂತಹ ಪಂದ್ಯ ನಡೆಯಲಿ ಬಿಡಿ ಅಂತ ಹೇಳಿದೆ. ಸೆಪ್ಟೆಂಬರ್ 14ರಂದು ದುಬೈನಲ್ಲಿ ನಡೆಯಲಿರುವಂತಹ ಪಂದ್ಯವನ್ನು ರದ್ದು ಕೋರಿ 4 ಕಾನೂನು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದರು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆಯ ವೇಳೆ ಶುರುವಾಗಿದ್ದ ಗಲಾಟೆ 3 ದಿನಗಳ ಕಾಲ ನಡೆದು ಈಗ ಶಾಂತವಾಗಿದೆ. ಆದರೆ ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಪ್ರತಿಭಟನೆ ಮಾಡಿದವರ ಮೇಲೆ ಈಗ ಕೇಸ್ ದಾಖಲಾತಿ ಶುರುವಾಗಿದೆ. ಪ್ರತಿಭಟನೆಯ ವೇಳೆ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಬಿಜೆಪಿಯ ನಾಯಕ ಸಿಟಿ ರವಿಯವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗೆಯೇ ಲಾಠಿ ಏಟು ತಿಂದು ಒದ್ದಾಡಿದ್ದ ಮದ್ದೂರಿನ ಜ್ಯೋತಿ ಮೀರ್ ಕೂಡ ಎಫ್ಐಆರ್ ಆಗಿರೋದು ಮತ್ತಷ್ಟು ರಾಜಕೀಯ ಕಿಚ್ಚನ್ನು ಹೊತ್ತುಕೊಳ್ಳುವಂತೆ ಮಾಡಿದೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ. ಅದು ಪದ್ಧತಿ. ಅದು ಅವ್ರನ್ನೆಲ್ಲ ಕೇಸ್ ಹಾಕಕ್ಕೆ ಒಂದು ಕಾಂಗ್ರೆಸ್ಸಿನ ಟೀಮೇ ರೆಡಿ ಆಗುತ್ತೆ. ಮದ್ದೂರಿನ ಗಣೇಶ ಗಲಾಟೆ ವೇಳೆ ಲಾಠಿ ರುಚಿ, ಪೊಲೀಸರ ಏಟಿಗೆ ರಸ್ತೆಯಲ್ಲೇ ಬಿದ್ದು ಚೀರಾಟ. ಹೀಗೆ ಮದ್ದೂರಿನಲ್ಲಿ ಪೊಲೀಸರ ಲಾಠಿ ರುಚಿಗೆ ನಲುಗಿ ರಸ್ತೆಯಲ್ಲೇ ಒದ್ದಾಡುತ್ತಿದ್ದ ಈ ಮಹಿಳೆಯೇ ಜ್ಯೋತಿ. ಪೊಲೀಸರ ಲಾಠಿ ಏಟು 1, 2, 3 ಅಂತ ಬೀಳುತ್ತಲೇ ಬಾಯ್ ಬಡ್ಕೊಂಡು ಚೀರಾಡಿದ್ದಳು. ಪೊಲೀಸರ ಲಾಠಿ ಏಟಿಗೆ ತೀವ್ರ ಆಕ್ರೋಶ, ಬಹಿರಂಗವಾಗಿ ಸವಾಲು ಹಾಕಿದ್ದ ಜ್ಯೋತಿ. ಪೊಲೀಸರ ಲಾಠಿ ಏಟು ಬಿದ್ದಾಗ ರಸ್ತೆಯಲ್ಲೇ ಹೊರಳಾಡಿದ್ರು. ನಂತರ ಸುಧಾರಿಸಿಕೊಂಡಿದ್ದ ಜ್ಯೋತಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಪೊಲೀಸರು ಹಾಗೂ ಸರ್ಕಾರಕ್ಕೆ ಸವಾಲೆಸೆದಿದ್ದಳು. ನೀವು ಹಿಂದೂ ಆಗಿದ್ರೆ ನಮ್ ಜೊತೆ ಬಂದ್ ಕೈ ಜೋಡಿಸ್ಬೇಕಿತ್ತು, ಯಾಕೆ ಬಂದ್ ಕೈ ಜೋಡಿಸಿಲ್ಲ? ಹಂಗ ನೀವು ಮುಸ್ಲಿಮ್ಸ್ ಕೊಟ್ಟಿದ್ದೀರಾ? 1000 ಕೊಟ್ಟಿದ್ದೀರಾ ಸರ್ ನೀವು? ಹೇಳಿ. ನಾನೊಬ್ಳು ಹಿಂದೂ, ಈಗಲೂ ಹೊಡೆದು ಸಾಯಿಸ್ಬಿಡ್ಲಿ, ನಾನು ಸಾಯಕ್ ನಾನು ರೆಡಿ ಇದ್ದೀನಿ. ಬಟ್ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ರೆ ಒಂದ್ ಹೆಣ್ಣಿಗೆ ಯಾವ ತರ ಇದೆ? ನಮ್ ಸರ್ಕಾರ ಎಲ್ಲೋಗಿದೆ ಸರ್? ಸಿದ್ದರಾಮಯ್ಯ ಅವ್ರಿಗೆ ಕೇಳೋದಿಷ್ಟೇನೆ, ನಮ್ಗೆ ಎಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ ಹೆಣ್ಮಕ್ಳುಗಳಿಗೆ. ಆದ್ರೆ ತನಗೆ ಏಟು ಬಿದ್ದಿದ್ದಕ್ಕೆ ಇಷ್ಟೆಲ್ಲಾ ಪ್ರಶ್ನಿಸಿದ್ದ ಇದೇ ಜ್ಯೋತಿ ಲಾಠಿ ಏಟು ಬೀಳೋಕ್ಕೂ ಮೊದಲು ಸರ್ಕಾರದ ವಿರುದ್ಧ ರೋಷಾವೇಶದಿಂದ ಕೂಗಾಡಿದ್ದಳು. ಅದು ಕೇವಲ ಸರ್ಕಾರದ ವಿರುದ್ಧದ ಘೋಷಣೆಯಾಗಿರಲಿಲ್ಲ, ಬದಲಿಗೆ ಅವಾಚ್ಯ ಶಬ್ದಗಳನ್ನ ಬಳಸಿದ್ದ ನಿಂದನೆಯಾಗಿತ್ತು.
ಮದ್ದೂರಿನಲ್ಲಿ ರಂಪಾಟ ಮಾಡಿದ್ದ ಜ್ಯೋತಿಗೆ ಅವತ್ತು ಪೊಲೀಸರ ಲಾಠಿ ಏಟು ಬಿದ್ದಲ್ಲಿಗೆ ಪ್ರಕರಣ ಮುಗಿದಿಲ್ಲ. ಇದೀಗ ಅದೇ ಜ್ಯೋತಿಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಪ್ರತಿಭಟನೆ ವೇಳೆ ಬಾಯಿಗೆ ಬಂದಂತೆ ನಿಂದಿಸಿ ಘೋಷಣೆ ಕೂಗಿದ್ದಕ್ಕೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಎಫ್ಐಆರ್ ಹಾಕಲಾಗಿದೆ. ಜ್ಯೋತಿ ವಿರುದ್ಧ ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ 196 ಸಬ್ಸೆಕ್ಷನ್ 1A ಹಾಗೂ 299ರಡಿ ಎಫ್ಐಆರ್ ಆಗಿದೆ. ಸೆಕ್ಷನ್ 196 ಸಬ್ಸೆಕ್ಷನ್ 1A ಪ್ರಕಾರ ದ್ವೇಷ ಭಾಷಣ, ಸಂಘರ್ಷಕ್ಕೆ ಪ್ರಚೋದನೆಯಡಿ 3 ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ಹಾಗೂ 3 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ಎರಡನ್ನೂ ವಿಧಿಸಬಹುದು. ಹಾಗೆ ಸೆಕ್ಷನ್ 299ರ ಪ್ರಕಾರ ಜಾತಿ ಧರ್ಮಗಳ ನಡುವೆ ವೈಮನಸ್ಯ, ಸಾಮಾಜಿಕ ಶಾಂತಿ ಕದಡುವ ಪ್ರಯತ್ನದಡಿ 3 ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ಹಾಗೂ 3 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ಎರಡನ್ನೂ ವಿಧಿಸಬಹುದಾಗಿದೆ. ಪ್ರಚೋದನೆ ಭಾಷಣ ಮಾಡಿದ್ದ ಸಿಟಿ ರವಿಗೂ ಶಾಕ್. ಮದ್ದೂರು ಪೊಲೀಸರಿಂದ ಸುಮೋಟೋ ಕೇಸ್, ಎಫ್ಐಆರ್. ಮದ್ದೂರಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡಿದ್ದ ಸಿಟಿ ರವಿಗೆ ಶಾಕ್ ಎದುರಾಗಿದೆ. ಮದ್ದೂರು ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ದಾಖಲಿಸಿದ್ದಾರೆ. ಜಾಮೀನು ರಹಿತ ಕೇಸ್ ದಾಖಲಾಗಿರುವ ಕಾರಣಕ್ಕೆ ಇದೀಗ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಬಂಧನದ ಭೀತಿ ಎದುರಾಗಿದೆ. ರವಿ ವಿರುದ್ಧ ಮದ್ದೂರು ಸ್ಟೇಷನ್ ಇನ್ಸ್ಪೆಕ್ಟರ್ ಕೊಟ್ಟ ದೂರಿನಲ್ಲಿ ಹಲವು ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ದ್ವೇಷ ಭಾಷಣ ಮಾಡಲಾಗಿದೆ. ಮುಸ್ಲಿಂ ಜನರಲ್ಲಿ ದ್ವೇಷ ಮೂಡುವ ರೀತಿ ಭಾಷಣ ಅದಾಗಿದೆ. ಸಮುದಾಯಗಳ ನಡುವೆ ದ್ವೇಷ, ಸೌಹಾರ್ದತೆಗೆ ಧಕ್ಕೆ ತರುವ ಮಾತುಗಳೇ ಹೆಚ್ಚಿದೆ ಎಂಬಿತ್ಯಾದಿ ಅಂಶಗಳನ್ನು ಉಲ್ಲೇಖಿಸಿರುವ ಇನ್ಸ್ಪೆಕ್ಟರ್ ದೂರಿನಡಿ ಎಫ್ಐಆರ್ ದಾಖಲಾಗಿದೆ. ಮೊನ್ನೆ ರವಿ ಆಡಿದ ಮಾತುಗಳು ಇದೇ ನೋಡಿ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲ ಹುಟ್ಟುಗಾರರು, ನಮಗ್ ತೊಡೆ ತಟ್ಟ ಕೆಲಸ ಮಾಡಬೇಡಿ, ತೊಡೆನೂ ಮುರಿತೀವಿ, ತೊಡೆನೂ ತೆಗಿತವೆ. 5% ಇದ್ದಾಗಲೇ ಈ ನಮೂನೆ ಬಾಲ ಬಿದ್ದವರು, 50% ಆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಕ್ಕಾಗತ್ತಾ? ಸಿಟಿ ರವಿ ಆಡಿದ ಈ ಮಾತುಗಳೇ ಇದೀಗ ಮುಳುವಾಗಿವೆ. ಎಫ್ಐಆರ್ ಮಾಡಲಾಗಿದ್ದು ಬಂಧನದ ಭೀತಿ ಎದುರಾಗಿದೆ. ಸಿಟಿ ರವಿ ವಿರುದ್ಧ ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ 196 ಸಬ್ಸೆಕ್ಷನ್ 1A ಹಾಗೂ 299ರಡಿ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 196 ಸಬ್ಸೆಕ್ಷನ್ 1A ಪ್ರಕಾರ ದ್ವೇಷ ಭಾಷಣ, ಸಂಘರ್ಷಕ್ಕೆ ಪ್ರಚೋದನೆಯಡಿ 3 ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ಹಾಗೂ 3 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ಎರಡನ್ನೂ ವಿಧಿಸಬಹುದಾಗಿದೆ. ಎಫ್ಐಆರ್ಗೆ ಡೋಂಟ್ ಕೇರ್, ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಎಂದು ತಿರುಗೇಟು. ಮದ್ದೂರು ಸ್ಟೇಷನ್ನಲ್ಲಿ ಎಫ್ಐಆರ್ ಆಗುತ್ತಲೇ ಚಿಕ್ಕಮಗಳೂರಿನಲ್ಲಿದ್ದ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದು ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಹಿಂದುತ್ವಕ್ಕಾಗಿ, ಹಿಂದೂ ಕಾರ್ಯಕರ್ತರಿಗಾಗಿ ಅದೆಷ್ಟೇ ಎಫ್ಐಆರ್ಗಳು ಬರಲಿ, ದೇಶ ಧರ್ಮದ ವಿಚಾರದಲ್ಲಿ ತಲೆಬಾಗುವ ಮಾತೇ ಇಲ್ಲ ಎಂದು ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ. ನಾನು ಆಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೇನೆ. ಎಷ್ಟು ದಿನ ಹಿಂದೂ ಸಮಾಜ ಸಹಿಸ್ಕೊಳ್ಳುತ್ತೆ? ಎಷ್ಟು ದಿನ ಸಹಿಸ್ಕೊಳ್ಬೇಕು? ನೀವು ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಭಾರತ ನಾಲ್ಕು ತುಂಡಾಯಿತು. ಸಿಟಿ ರವಿ ವಿರುದ್ಧ ಎಫ್ಐಆರ್ ಹಾಕಿದ್ದಕ್ಕೆ ಕೇಸರಿ ಟೀಮ್ ಕೆಂಡಾಮಂಡಲವಾಗಿದೆ. ಹಿಂದೂ ಸಂಘಟನೆಗಳು ಹಿಂದೂ ನಾಯಕರೇ ಟಾರ್ಗೆಟ್ ಎಂದು ಆಕ್ರೋಶ ಹೊರಹಾಕಿದೆ. ಅನ್ಯ ಧರ್ಮೀಯರೇ ನಿಮಗೆ ಮುಖ್ಯ ಆದ್ರೆ ನಾವೆಲ್ಲಿ ಹೋಗೋಣ ಎಂದು ಪ್ರಶ್ನೆ ಹಾಕಿದ್ದಾರೆ. ಹೀಗೆಲ್ಲ ಟೀಕೆ ಮಾಡುತ್ತಿರುವ ಬಿಜೆಪಿ ನಾಯಕರ ಸಂಸ್ಕೃತಿಯೇ ಅಂಥದ್ದು ಎಂದು ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಅವ್ರದ್ದು ಅದು ಪದ್ಧತಿ, ಅದು ಪದ್ಧತಿ, ಅವ್ರದ್ದು ಸಂಸ್ಕೃತಿ, ಅವ್ರು ಇದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಅದೇನು ನಾನು ತಿಳ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ಅವ್ರ ಮಾತು, ಅವ್ರ ಭಾಷೆ, ಅವರ ನಡತೆ ಎಲ್ಲ ಇದು ಜನಜಾಗೃತಿ ಆಗಿದೆ. ಯಾರ್ಯಾರ ಮೇಲೆ ಬಿಜೆಪಿಯವರು ಯಾರ್ಯಾರ ಮೇಲೆ ಲೀಡರ್ಗಳು ಮಾತಾಡ್ತಾರೆ, ವಿಧಾನಸಭೆ ಒಳಗಡೆ ಹೊರಗಡೆ ಮಾತಾಡ್ತಾರೆ, ಅವ್ರ ಮೇಲೆಲ್ಲ ಕೇಸ್ ಹಾಕೋಕ್ಕೆ ಒಂದು ಕಾಂಗ್ರೆಸ್ಸಿನ ಟೀಮೇ ರೆಡಿ ಆಗ್ಬಿಟ್ಟಿದೆ. 4 ಜನ ಮಂತ್ರಿಗಳು ಅದಕ್ಕೆ ಕಮಿಟಿಗಳನ್ನು ಮಾಡಿದ್ದಾರೆ. ನಿನ್ನೆ ಮೊನ್ನೆ ಬಿಜೆಪಿ ನಾಯಕರು ಭೇಟಿ ನೀಡಿ ಹೋದ ಬೆನ್ನಲ್ಲೇ ಇವತ್ತು ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮದ್ದೂರಿಗೆ ಭೇಟಿ ನೀಡಿದ್ದರು. ಯತ್ನಾಳ್ ಬರುತ್ತಲೇ ಅದ್ಧೂರಿಯಾಗಿ ಸ್ವಾಗತಿಸಿತು ಯುವ ಪಡೆ. ಪೇಟೆ ಬೀದಿ, ಜಾಮಿಯಾ ಮಸೀದಿ ರಸ್ತೆಯುದ್ದಕ್ಕೂ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಕೊಲ್ಲಿ ವೃತ್ತದಲ್ಲಿ ಯತ್ನಾಳ್ ನೋಡಲು ಕಾರು ಸುತ್ತುವರೆದ ಜನರ ಮೇಲೆ ಲಾಠಿ ಬೀಸಿ ಪೊಲೀಸರು ಚದುರಿಸಿದ್ರು. ಬಳಿಕ ಗಾಯಾಳುಗಳ ಮನೆಗೆ ಭೇಟಿ ನೀಡಿದ ಯತ್ನಾಳ್ ಸಾಂತ್ವನ ಹೇಳಿದ್ರು.
ಈ ಮಧ್ಯೆ ಮದ್ದೂರು ಗಲಾಟೆ ಸಂಬಂಧ ಸಚಿವ ಚಲುವರಾಯಸ್ವಾಮಿ ಅವರನ್ನ ಕೆಣಕಿದ್ದಾರೆ ಪ್ರತಾಪ್ ಸಿಂಹ. ಜೆಡಿಎಸ್ ಭದ್ರಕೋಟೆಯನ್ನ ಹಾಳು ಮಾಡಲು ಚಲುವರಾಯಸ್ವಾಮಿ ಮಾಡುತ್ತಿರುವ ಗಲಾಟೆಗಳು ಎಂದರು ಸಿಂಹ. ಈ ಚಲುವರಾಯಸ್ವಾಮಿ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಕೆರಗೋಡಿನಲ್ಲಿ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸೋ ಕೆಲಸ ಆಯಿತು. ಇದೇ ಚಲುವರಾಯಸ್ವಾಮಿಯವರು ಪ್ರತಿನಿಧಿಸುವಂಥ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೀತು, ಡಿಜೆನ ನಿಲ್ಲಿಸಿದ್ರು, ಗಣೇಶನ್ನೇ ಪೊಲೀಸ್ ಜೀಪಲ್ಲಿ ತೆಗೆದುಕೊಂಡು ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಚಲುವರಾಯಸ್ವಾಮಿಯವರು ಉಸ್ತುವಾರಿ ಸಚಿವರಾಗೋಕ್ಕಿಂತ ಮೊದಲು ಅಲ್ಲಿ JDSನ ಎಲ್ಲ ಶಾಸಕರಿದ್ದರು. ಯಾವುದಾದ್ರು ಒಂದು ಘಟನೆ ಸಂಭವಿಸಿತ್ತ? ಈ ಚಲುವರಾಯಸ್ವಾಮಿ ಬಂದೇ ಇವತ್ತು ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಿರೋದು. ಮತ್ತು ಸಾಮೂಹಿಕ ಗಣಪತಿ ಅನ್ನೋ ಒಂದು ಇದನ್ನು ಮುಂದಿಟ್ಕೊಂಡು ರಾಜ್ಯದ BJP ಮತ್ತು ಜನತಾದಳದ ಎಲ್ಲ ಲೀಡರ್ಗಳು ಹೋಗಿ ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ. ಅದು ಸಮಾಜದ ಕದಲಿಕೆಗ ಅಥವಾ ಈ ಒಂದು ವಾತಾವರಣನ ಕಲುಷಿತಗೊಳಿಸ್ಲಿಕ್ಕೋಸ್ಕರನ ಅಥವಾ ಒಂದು ಕ್ರಿಮಿನಲ್ ಕ್ಲಾಸಸ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಅವ್ರ ಉದ್ದೇಶ ಅನ್ನೋದು ಅವರೇ ಯೋಚನೆ ಮಾಡಿ. ಇನ್ನು ಮದ್ದೂರು ಗಲಾಟೆ ಖಂಡಿಸಿ ರಾಜ್ಯದ ಹಲವು ಕಡೆ ಇಂದು ಕೂಡ ಪ್ರತಿಭಟನೆಗಳು ನಡೆದವು. ರಾಮನಗರದಲ್ಲಿ VHP ಹಾಗೂ ಬಜರಂಗ್ ದಳ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಮದ್ದೂರು ಮತ್ತೆ ಸಾಮಾನ್ಯ ಸ್ಥಿತಿಗೆ ಹಿಂದಿರುಗುತ್ತಿದ್ರೂ ಅಲ್ಲಿ ನಡೆದ ಗಲಾಟೆಯನ್ನು ಮಾತ್ರ ರಾಜಕಾರಣಿಗಳು ಮತ್ತಷ್ಟು ದಿನ ಜೀವಂತವಿಡುವ ಪ್ರಯತ್ನ ಮುಂದುವರಿಸುತ್ತಿರುವುದು ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯನ ಭೇದಿಸುತ್ತಿರುವಂತಹ SITಗೆ FSL ವರದಿ ಈ ಪ್ರಕರಣವನ್ನು ನಿರ್ಣಾಯಕ ಘಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಬಹಳ ಪ್ರಮುಖ ಆಗಿರುವಂಥದ್ದು. ಯಾಕಂದರೆ ಈಗಾಗಲೇ ಮಣ್ಣಿನ ಸ್ಯಾಂಪಲ್ಗಳು ಸೇರಿದಂತೆ ಸರಿಸುಮಾರು 70 ಸ್ಯಾಂಪಲ್ಗಳನ್ನು ಈಗ FSLಗೆ ಕಳಿಸಲಾಗಿತ್ತು. ಆ FSLನ ರಿಪೋರ್ಟ್ ಈಗ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಮತ್ತೊಂದೆಡೆ ಜಯಂತ್ ಟಿ ಹಾಗೆಯೇ ಮಟ್ಟಣ್ಣವರಿಗೆ ಅಧಿಕಾರಿಗಳು ಇವತ್ತು ಕೂಡ ಮತ್ತಷ್ಟು ವಿಚಾರಣೆಗೆ ಕರೆಸಿ ವಿಚಾರಣೆಯನ್ನು ಮಾಡಿದ್ದಾರೆ. ಇವತ್ತು ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಧರ್ಮಸ್ಥಳ ಸುತ್ತ ನಡೆದ ಷಡ್ಯಂತ್ರದ ಪ್ರಕರಣದಲ್ಲಿ ಈಗ SIT ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಆದರೆ ಇದಕ್ಕೂ ಮೊದಲು SIT ಅಧಿಕಾರಿಗಳು ಮುಸುಕುದಾರಿ ಚಿನ್ನಯ್ಯ ತೋರಿಸಿದ್ದ 17 ಜಾಗಗಳನ್ನ ಅಗೆದು ಕಳೆ ಬರಕ್ಕಾಗಿ ಹುಡುಕಾಡಿದ್ರು. ಆ ಪ್ರಕರಣ ಏನಾಯ್ತು? SITಗೆ ಸಿಕ್ಕ ಸಾಕ್ಷಿಗಳೆಷ್ಟು? FSL ವರದಿ ಬದ್ಧ ಬರ್ಲಿಲ್ವಾ ಅನ್ನೋದು ನಿಗೂಢವಾಗಿದ್ದ ಪ್ರಶ್ನೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುವ ಕಾಲ ಹತ್ತಿರ ಬರ್ತಿದೆ. ನೂರಾರು ಶವ ಹೂತಿಟ್ಟ ಜಾಗಗಳನ್ನ SIT ಅಗೆದು ಸಾಕಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿತ್ತು. ಆ ಸಾಕ್ಷ್ಯಗಳಲ್ಲಿ ಕೆಲವೊಂದನ್ನ FSLಗೆ ಕಳುಹಿಸಿತ್ತು. ಮುಂದಿನ ವಾರದಲ್ಲಿ FSL ರಿಪೋರ್ಟ್ SIT ಕೈ ಸೇರಲಿದೆ. ಮುಸುಕುದಾರಿ ಚಿನ್ನಯ್ಯ ತೋರಿಸಿದ್ದ 17 ಜಾಗದಲ್ಲಿ ಸ್ಯಾಂಪಲ್ಗಳನ್ನ ಸೋಕೋ ಟೀಮ್ ಸಂಗ್ರಹಿಸಿತ್ತು. 120ಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನ ತನಿಖಾ ತಂಡಗಳು ಕಲೆ ಹಾಕಿದ್ವು. 17 ಜಾಗಗಳಲ್ಲಿ ಸುಮಾರು 70ಕ್ಕೂ ಹೆಚ್ಚಿನ ಮಣ್ಣಿನ ಸ್ಯಾಂಪಲ್ ಸಂಗ್ರಹಿಸಿ FSLಗೂ ಕಳುಹಿಸಲಾಗಿತ್ತು. ಕೆಲವು ಕಡೆ ಮೂಳೆಗಳು ಸಿಕ್ಕಿತ್ತು, ಇನ್ನು ಕೆಲವು ಕಡೆ ಬಟ್ಟೆಗಳು, ಬುರುಡೆ ಪೀಸ್ಗಳು ಸಿಕ್ಕಿದ್ವು. ಅನುಮಾನಾಸ್ಪದ ವಸ್ತುಗಳನ್ನ ಸಂಗ್ರಹಿಸಿದ್ದ ಟೀಮ್ ಎಲ್ಲವನ್ನೂ FSLಗೆ ಕಳುಹಿಸಿತ್ತು. ಹತ್ತತ್ರ 1 ತಿಂಗಳಿನಿಂದಲೂ FSLನಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಿರುವ ಇಲ್ಲಿಯವರೆಗಿನ ಸಾಕ್ಷ್ಯಗಳನ್ನ ಟೆಸ್ಟಿಂಗ್ಗೆ ಒಳಪಡಿಸಲಾಗಿದೆ. FSLನಿಂದ ಈಗಾಗಲೇ ಟೆಸ್ಟಿಂಗ್ಗಳನ್ನೆಲ್ಲ ಮುಗಿಸಿದ್ದು ಪ್ರಾಥಮಿಕ ಹಂತದ ವರದಿ ರೆಡಿ ಮಾಡಿವೆ. ಮುಂದಿನ ವಾರ ಸಂಪೂರ್ಣ ವರದಿಯನ್ನ ವಿಧಿವಿಜ್ಞಾನ ತಂಡ SIT ಮುಖ್ಯಸ್ಥರಿಗೆ ನೀಡಲಿದೆ. FSL ವರದಿ ಬಂದ ಮೇಲೆ 1 ವಾರದಿಂದ ತಣ್ಣಗಾಗಿದ್ದ ಧರ್ಮಸ್ಥಳ ಪ್ರಕರಣದ ತನಿಖೆ ಇನ್ನಷ್ಟು ಕಾವೇರಲಿದೆ. ಕೆಂಪು ಮಣ್ಣಿನಿಂದಾಗಿ ಮೂಳೆಗಳು ಕರಗಿದ ಅನುಮಾನ ವ್ಯಕ್ತಪಡಿಸಲಾಗಿತ್ತು. ಮೂಳೆ ಕರಗಿದ್ಯಾ ಅಂತ ತಿಳಿಯಲು ಸ್ಯಾಂಪಲ್ ಸಂಗ್ರಹಿಸಲಾಗಿತ್ತು. ಮಣ್ಣಿನ ಸ್ಯಾಂಪಲ್ನಲ್ಲಿ DNA ಸಿಕ್ಕಿದ್ದೇ ಆದ್ರೆ ಪ್ರಕರಣಕ್ಕೆ ಹೊಸ ತಿರುವು ಸಿಗಲಿದೆ. ಒಂದು ವೇಳೆ DNA ಸಿಕ್ಕಿಲ್ಲ ಅಂದ್ರೆ ಬುರುಡೆ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಲಿದೆ. ಈಗಾಗಲೇ ಬುರುಡೆ ಗ್ಯಾಂಗ್ಗೆ SIT ಅಧಿಕಾರಿಗಳು ಡ್ರಿಲ್ ಮಾಡ್ತಿದ್ದಾರೆ. FSL ವರದಿ ಕೈ ಸೇರಿದ ಮೇಲೆ ಧರ್ಮಸ್ಥಳ ಪ್ರಕರಣದ ಸುತ್ತ ಇನ್ಯಾವ್ಯಾವ ವಿಚಾರಗಳು ಹೊರಗೆ ಬರುತ್ತೋ ಗೊತ್ತಿಲ್ಲ. ಆದ್ರೆ SIT ಅಧಿಕಾರಿಗಳು ಬುರುಡೆ ಗ್ಯಾಂಗ್ಗೆ ಮ್ಯಾರಥಾನ್ ವಿಚಾರಣೆ ಮಾಡ್ತಾಗಿದ್ದಾರೆ. ಇವತ್ತು ಸೌಜನ್ಯ ಮಾವ, ವಿಠ್ಠಲಗೌಡ ಹಾಗೂ ಪ್ರದೀಪ್ ಗೌಡಗೆ SIT ರಿಲೀಫ್ ಕೊಟ್ಟಿತ್ತು.
ಆದ್ರೆ ಜಯಂತ್ ಹಾಗೂ ಗಿರೀಶ್ ಮಟ್ಟಣ್ಣನವರ್ ಇಬ್ಬರನ್ನು ಎಸ್ಐಟಿ ವಿಚಾರಣೆಗೆ ಕರೆದಿದ್ರು. ಇಬ್ಬರು ಎಸ್ಐಟಿ ಮುಂದೆ ಬೆಳಗ್ಗೆಯೇ ವಿಚಾರಣೆಗೆ ಹಾಜರಾದ್ರು. ವಿಚಾರಣೆಗೂ ಮುನ್ನ ಮಾತನಾಡಿದ ಜಯಂತ್, ಕಾನೂನು ಅರಿವಿಲ್ಲದೆ ತಪ್ಪು ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆಯಾಗತ್ತೆ. ಸತ್ಯದ ಹೋರಾಟದಲ್ಲಿ ಸುಳ್ಳು ಸೃಷ್ಟಿ ಮಾಡಿದ್ರೆ ಶಿಕ್ಷೆ ಅನುಭವಿಸಬೇಕು. ಎಸ್ಐಟಿ ಅವರ ಎದುರು ಯಾರು ಸುಳ್ಳು ಹೇಳಬೇಡಿ, ಸತ್ಯವನ್ನೇ ಹೇಳಿ. ಯಾಕಂದ್ರೆ ಸುಳ್ಳು ಹೇಳಿದ್ರೆ ಎಸ್ಐಟಿ ಅವರು ಬಿಡಲ್ಲ, ಎಲ್ಲ ಟ್ರ್ಯಾಕ್ ಮಾಡ್ತಾರೆ ಅಂದ್ರು ಜಯಂತ್. ಯಾವುದೇ ರೀತಿಯಲ್ಲೂ SIT ಅವರಿಗೆ ಯಾವುದೇ ಸುಳ್ಳು ಹೇಳಿಕೆ ಆಗಲ್ಲ. ನಾನಿವತ್ತು ಮಂಗಳೂರಲ್ಲಿದ್ದೀನಿ ಆ ಟೈಮಿಗೆ ಅವರೆಲ್ಲ ಚಾಟ್ ಅಂತ ನೋಡ್ತಾ ಇರ್ತಾರೆ. ಇಲ್ಲ ನಾನು ಮಂಗಳೂರಲ್ಲಿದ್ದು ಬ್ಯಾಂಗ್ಳೂರಲ್ಲಿದ್ದೀನಿ ಅನ್ನೋದು ಸಿಕ್ಕಾಗ್ತಾರೆ. ಯಾರೇ SIT ಅವರು ತನಿಖೆ ಮಾಡುವವರು ಬರುವಾಗ ಸತ್ಯಾಸತ್ಯ ಘಟನೆ ಅವರಿಗೆ ಹೇಳಿ, ಅವರ ಸಮಯನೂ ವ್ಯರ್ಥ ಮಾಡಬೇಡಿ. ಜಯಂತ್ ಟಿ ಮತ್ತು ಗಿರೀಶ್ ಮಟ್ಟಣ್ಣನವರ್ ಇಬ್ಬರನ್ನು ಸತತ 5 ದಿನಗಳಿಂದ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾನೇ ಇದ್ದಾರೆ. ಇನ್ನೊಂದ್ ಕಡೆ ಯೂಟ್ಯೂಬರ್ ಮನಾಫ್ ವಿಚಾರಣೆಯನ್ನ ಮುಗಿಸಿರುವ ಎಸ್ಐಟಿ ಮಂಡ್ಯದ ಯೂಟ್ಯೂಬರ್ ಸುಮಂತ್, ಹಾಸನದ ಯೂಟ್ಯೂಬರ್ ಅಭಿಷೇಕ್ ನನ್ನ ಮತ್ತೆ ವಿಚಾರಣೆಗೆ ಕರೆಸಲು ಸಜ್ಜಾಗಿದ್ದಾರೆ. ಈ ಮಧ್ಯೆನೆ ಮಂಡ್ಯದ ಸುಮಂತ್ ವಿರುದ್ಧ ಹಾಸನ ಯೂಟ್ಯೂಬರ್ ಅಭಿಷೇಕ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಚನ್ನರಾಯಪಟ್ಟಣ ನಗರ ಠಾಣೆಗೆ ಬಂದಿದ್ದ ಅಭಿಷೇಕ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲು ನಾನು ಹಣ ಪಡೆದಿದ್ದೀನಿ ಅಂತ ಸುಮಂತ್ ಸುಳ್ಳು ಹೇಳಿದ್ದಾನೆ. ಅವನ ವಿರುದ್ಧ ಕ್ರಮ ಜರುಗಿಸಿ ಅಂತ ದೂರು ಕೊಡಲು ಬಂದಿದ್ದ. ಆದ್ರೆ ಪೊಲೀಸರು ಇದು ಮಾನನಷ್ಟ ಮೊಕದ್ದಮೆ ಕೇಸ್, ಕೋರ್ಟ್ಗೆ ಹೋಗಿ ಅಂತ ಹೇಳಿ ಕಳಿಸಿದ್ರು. ಸುಮಂತ್ ಅಂತ ಹುಡುಗ ಅವನುಗಳೇನೋ ಆರೋಪ ಮಾಡಿದ್ರೆ ಸುಮ್ಮನೆ ಬಿಟ್ಟು, ಬಟ್ ಯಾವಾಗ ಅವನಪ್ಪ ಒಂದು ದೊಡ್ಡ ಮಟ್ಟದಲ್ಲಿ ಅವನು ಒಂದಕ್ಕೊಂದು ಸೃಷ್ಟಿ ಮಾಡಿಕೊಂಡು ನ್ಯಾಷನಲ್ ಚಾನಲ್ ಅವರು ಬಂದು ನಮ್ಮ ಮನೆಯವ್ರಿಗೂ ಒಂದು ರೀತಿ ತುಂಬಾ ಬೇಜಾರಾಯ್ತು. ಅದೇ ಈ ಒಂದು ಆರೋಪ ಏನು ಸುಳ್ಳು ಆರೋಪ ನಮ್ಗೆ ಮಾಡಿದ್ದಾರೆ, ಕಾನೂನು ಕ್ರಮ ಜರುಗಿಸ್ಬೇಕು. ಈ ರೀತಿ ಎಕ್ಸ್ಪೋಸ್ ಅಷ್ಟೇ ಮಾಡ್ತಾರೆ ಅನ್ನೋದಲ್ಲ, ಕಾನೂನಾತ್ಮಕವಾಗಿ ನಮ್ಗೆ ತೊಂದರೆ ಆಗುತ್ತೆ. ಒಂದ್ ಕಡೆ ಧರ್ಮಸ್ಥಳದಲ್ಲಿ 100 ಶವ ಹೂತಿದ್ದೆ ಅಂತ ಹೇಳಿ ಚಿನ್ನಯ್ಯ ನೆಲ ಅಗೆಸಿ ಯಾವ ಸಾಕ್ಷ್ಯಗಳು ಸಿಗದೆ ಜೈಲು ಸೇರಿದ್ದಾನೆ. ಇನ್ನೊಂದ್ ಕಡೆ ಎಸ್ಐಟಿ ಟೀಮ್ ಅಗೆದ ಜಾಗಗಳಲ್ಲಿ ಸಿಕ್ಕಿರುವ ಸಾಕ್ಷಿಗಳನ್ನ FSLಗೆ ಕಳುಹಿಸಿದ್ದು. ಆ ವರದಿಯು ಮುಂದಿನ ವಾರ ಅಧಿಕಾರಿಗಳ ಕೈ ಸೇರಲಿದೆ. ಮತ್ತೊಂದ್ ಕಡೆ ಬುರುಡೆ ಷಡ್ಯಂತ್ರ ನಡೆಸಿದ್ದವರನ್ನು ಎಸ್ಐಟಿ ಡ್ರಿಲ್ ಮಾಡ್ತಿದ್ದು. ಶೀಘ್ರದಲ್ಲೇ ಧರ್ಮಸ್ಥಳ ಸುತ್ತಲಿನ ಸತ್ಯ ಸುಳ್ಳಿನ ಕಥೆಗಳಿಗೆ ಎಸ್ಐಟಿ ಉತ್ತರ ನೀಡಲಿದೆ. ಧರ್ಮಸ್ಥಳದಿಂದ ಕಿಶನ್ ಶೆಟ್ಟಿ ಜೊತೆ ಕೃಷ್ಣ, ನ್ಯೂಸ್ 18 ಹಾಸನ. ಇನ್ನು ನೆರೆಯ ನೇಪಾಳದಲ್ಲಿ ನಡೆದಿರುವಂತಹ ನಾಗರಿಕ ದಂಗೆ ಕಠ್ಮಂಡುವನ್ನು ಅಕ್ಷರಶಃ ಸ್ಮಶಾನವಾಗಿಸಿದೆ. ಜೆನ್ಜಿ ಹೋರಾಟಕ್ಕೆ ದೊಡ್ಡ ಕಟ್ಟಡಗಳೇ ಸುಟ್ಟು ಭಸ್ಮ ಆಗಿ ಹೋಗಿದ್ದಾವೆ. ಇದೀಗ ಬೆಂಕಿ ಹಚ್ಚಿದಂತಹ ಸಂಘಟನೆಯ ಕಾರ್ಯಕರ್ತರುಗಳೇ ಯಾರು ಹೋರಾಟದಲ್ಲಿ ಭಾಗಿಯಾಗಿದ್ರು ಅವರುಗಳೇ ದೇಶ ಕಟ್ಟೋ ಕಾಯಕಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಸುಶೀಲಾ ಕರ್ಕಿ ಆಯ್ಕೆ ಆಗುವಂಥದ್ದು ಕೂಡ ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ನೇಪಾಳದಲ್ಲಿ ಆಡಳಿತ ನಡೆಸ್ತಾ ಇದ್ದ ಕೆಪಿ ಶರ್ಮಾ ಓಲಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಅಂತ ಯುವ ಸಮೂಹವೇ ಬೀದಿಗಿಳಿತು. ಸಂಸತ್ ಭವನ, ಪ್ರಧಾನಮಂತ್ರಿ ಕಚೇರಿ, ಮನೆಗಳು, ಕಟ್ಟಡಗಳು, ಸುಪ್ರೀಂ ಕೋರ್ಟ್ಗೂ ಬೆಂಕಿ ಇಟ್ರು. ಕೇಂದ್ರ ಸಚಿವರನ್ನ ಅಟ್ಟಾಡಿಸಿ ಹೊಡೆದು ಹಾಕಿದ್ರು. ಮಾಜಿ ಪ್ರಧಾನಮಂತ್ರಿ ಪತ್ನಿಯನ್ನು ಸುಟ್ಟು ಹಾಕಿದ್ರು. ಈಗ ನೇಪಾಳದಲ್ಲಿ ಎಲ್ಲಿ ನೋಡಿದ್ರೂ ಬರೀ ಅವಶೇಷಗಳೇ ಕಾಣಿಸ್ತಿವೆ. ನೇಪಾಳದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಿದ್ದು ಜನ್ ಝಿ ಸಂಘಟನೆಯ ಯುವಕರು. ಈಗ ಇದೇ ಜನ್ ಝಿ ಸಂಘಟನೆ ಸದಸ್ಯರ ಮಧ್ಯೆನೇ ಗಲಾಟೆ ಶುರುವಾಗಿದೆ. ಜನ್ ಝಿ ಅರ್ಥಾತ್ ಜನರಲ್ ಝೆಡ್ ಸಂಘಟನೆಯವರು ನಡು ರಸ್ತೆಯಲ್ಲಿ ಹೀಗೆ ಹೊಡೆದಾಡೋಕೆ ಕಾರಣ ಮಧ್ಯಂತರ ನಾಯಕರ ಆಯ್ಕೆಯಲ್ಲಿ ಶುರುವಾಗಿರುವ ಭಿನ್ನಾಭಿಪ್ರಾಯ. ಒಂದು ಗುಂಪು ನೇಪಾಳದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಅವರನ್ನ ಬೆಂಬಲಿಸ್ತಾ ಇದೆ. ಇನ್ನೊಂದು ಗುಂಪು ಕಠ್ಮಂಡು ಮೇಯರ್ ಬಾಲಿನ್ ಶಾ ಅವರನ್ನ ಬೆಂಬಲಿಸ್ತಾ ಇದೆ. ಒಮ್ಮತ ನಿರ್ಧಾರಕ್ಕೆ ಬರದೆ ನೇಪಾಳದಲ್ಲಿ ದಂಗೆ ಎಬ್ಬಿಸಿದ ಯುವಕರೇ ಈಗ ಬೀದಿಯಲ್ಲಿ ಹೊಡೆದಾಡಿಕೊಳ್ತಿದ್ದಾರೆ. ಆದರೆ ಇದೇ ಜನರಲ್ ಝೆಡ್ ಸಂಘಟನೆಯ ಸೃಷ್ಟಿಕರ್ತನಾಗಿರುವ ಸುಡಾನ್ ಗುರುಂಗ್ ಸಂವಿಧಾನವನ್ನ ಕೈಬಿಡಬಾರದು, ಏನೋ ಕಾನೂನು ಇದೆ ಅಂತ ಎಲ್ಲರಿಗೂ ಕಿವಿ ಮಾತು ಹೇಳಿದ ಮೇಲೆ ಸದ್ಯಕ್ಕೆ ಪರಿಸ್ಥಿತಿ ತಣ್ಣಗಾಗಿದೆ. ಬೆಂಕಿ ಹಚ್ಚಿದ ಸಂಘಟನೆಯಿಂದಲೇ ಕ್ಲೀನಿಂಗ್. ನೇಪಾಳದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ದು ಯುವಕರ ಸಮೂಹ. ಈಗ ಅದೇ ಯುವ ಸಮೂಹ ಮಾದರಿ ಕೆಲಸಕ್ಕೆ ಕೈ ಹಾಕಿದೆ. ಬೃಹತ್ ಪ್ರತಿಭಟನೆಯ ನಂತರ ನೇಪಾಳದ ಯುವಕರು ಬೀದಿಗಳನ್ನು ಸ್ವಚ್ಛಗೊಳಿಸಲು ಒಗ್ಗೂಡಿದ್ದಾರೆ. ಕ್ಲೀನಿಂಗ್ ಜೊತೆಗೆ ರಸ್ತೆಗಳಿಗೆ ಬಣ್ಣ ಬಳಿಯೋ ಕೆಲಸನೂ ಮಾಡುತ್ತಿದ್ದಾರೆ. ನಾನು ನನ್ನ ದೇಶ ಅನ್ನೋ ಭಾವನೆ, ಅವರ ಸಮರ್ಪಣೆ ಮತ್ತು ಮನೋಭಾವ ಸ್ವಚ್ಛತಾ ಕೆಲಸ ಶುರು ಮಾಡಿರೋದು ಸ್ಫೂರ್ತಿದಾಯಕ ಅಂತ ಜನರಿಂದಲೂ ಮೆಚ್ಚುಗೆ ವ್ಯಕ್ತವಾಗ್ತಿದೆ.
ಭ್ರಷ್ಟಾಚಾರ ಆರೋಪ ಹೊತ್ತು ಪ್ರಧಾನಮಂತ್ರಿ ಓಲಿನೇ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಓಡಿ ಹೋದ್ರು. ಅನೇಕ ಮಂತ್ರಿಗಳು ಸೇನಾ ಹೆಲಿಕಾಪ್ಟರ್ಗಳ ನೆರವು ಪಡೆದುಕೊಂಡು ಪರಾರಿಯಾದ್ರು. ಈಗ ನೇಪಾಳದಿಂದ ಪರಾರಿಯಾದವರಿಗೂ ಹುಡುಕಾಟ ಶುರುವಾಗಿದೆ. ಓಡಿ ಹೋಗಿರುವ ರಾಜಕಾರಣಿಗಳ ಫೋಟೋಗಳನ್ನು ನೇಪಾಳದಲ್ಲಿ ಅಂಟಿಸಲಾಗಿದ್ದು, ಜೀವಂತವಾಗಿ ಆದರೂ ಸರಿ, ಶವವಾಗಿ ಆದರೂ ಸರಿ ಹುಡುಕಿಕೊಟ್ರೆ ಸೂಕ್ತ ಬಹುಮಾನ ಅಂತಾನೂ ಪೋಸ್ಟರ್ಗಳನ್ನು ಹಾಕಲಾಗಿದೆ. ನೇಪಾಳದಲ್ಲಿ 3 ದಿನಗಳಿಂದ ನಡೆದ ಘರ್ಷಣೆಯಲ್ಲಿ ಇಲ್ಲಿಯವರೆಗೂ ಆಗಿರುವ ಸಾವು ನೋವು ನಷ್ಟಗಳು ಮಾತ್ರ ಅಷ್ಟಿಷ್ಟಲ್ಲ. ಒಟ್ಟು 21 ಐತಿಹಾಸಿಕ ಕಟ್ಟಡಗಳಿಗೆ ಬೆಂಕಿ ಹಚ್ಚಿ ಸರ್ವನಾಶ ಮಾಡಲಾಗಿದೆ. 350ಕ್ಕೂ ಹೆಚ್ಚು ವಾಹನಗಳನ್ನು ಬೆಂಕಿ ಹಚ್ಚಿ ಸುಡಲಾಗಿದೆ. ಹಿಂಸಾತ್ಮಕ ದಮನದಲ್ಲಿ ಮಾಜಿ ಪ್ರಧಾನಿ ಪತ್ನಿ ಸೇರಿದಂತೆ ನೇಪಾಳ ಘರ್ಷಣೆಯಲ್ಲಿ ಒಟ್ಟು 34 ಜನರ ಸಾವಾಗಿದೆ. ನೇಪಾಳದ ಜೈಲಿನಲ್ಲಿದ್ದ 13,500ಕ್ಕೂ ಹೆಚ್ಚು ಕೈದಿಗಳು, ನಟೋರಿಯಸ್ಗಳು ಜೈಲುಗಳಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ. ಒಟ್ನಲ್ಲಿ ನೇಪಾಳ ಯುವಕರು ಭ್ರಷ್ಟಾಚಾರದ ಸರ್ಕಾರವನ್ನೇ ಬುಡಮೇಲು ಮಾಡಿದ್ದಾರೆ. ಈಗ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸೋಕೆ ಯಾರು ನಾಯಕತ್ವ ವಹಿಸಿಕೊಳ್ತಾರೆ ಅನ್ನೋದೇ ನಿಗೂಢ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ತೆರಿಗೆ ಅಸ್ತ್ರದ ಮೂಲಕ ಇಡೀ ವಿಶ್ವಕ್ಕೆ ಶಾಕ್ ಕೊಟ್ಟಿದ್ದಂತಹ ಟ್ರಂಪ್ ಇವತ್ತು ಅತಿ ದೊಡ್ಡ ಶಾಕ್ ಎದುರಾಗಿತ್ತು. ಯಾಕೆಂದರೆ ಅಮೆರಿಕ ಅಧ್ಯಕ್ಷರ ಆಪ್ತನನ್ನು ಗುಂಡಿಟ್ಟು ಭಯಾನಕವಾಗಿ ಕೊಂದು ಹಾಕಲಾಗಿದೆ. ಹತ್ಯೆಯಾದ ಈ ಚಾರ್ಲಿ ಯಾರು, ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಲಾಯಿತು ಅನ್ನೋದು ನಿಮಗೆ ತೋರಿಸ್ತಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪರಮಾಪ್ತ ಚಾರ್ಲಿ ಕಿರ್ಕ್ ಅವರನ್ನ ಹಾಡು ಹಗಲೇ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ಅಮೆರಿಕದ ಉಟಾವಾ ವ್ಯಾಲಿ ವಿಶ್ವವಿದ್ಯಾಲಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸುತ್ತಿದ್ದಾಗಲೇ ಚಾರ್ಲಿ ಕಿರ್ಕ್ ಅವರನ್ನ ಗುಂಡಿಟ್ಟು ಸಾಯಿಸಲಾಗಿದೆ. ಅಮೆರಿಕದ ಉಟಾವಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಚಾರ್ಲಿ ಕಿರ್ಕ್ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸುತ್ತಿದ್ರು. ದಿ ಅಮೆರಿಕನ್ ಕಂಬ್ಯಾಕ್ ಹೆಸರಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಭಾಷಣ ಮಾಡುತ್ತಿದ್ದಾಗಲೇ ಆಗಂತುಕ ಚಾರ್ಲಿ ಕಿರ್ಕ್ ಮೇಲೆ ಗುಂಡಿನ ದಾಳಿ ನಡೆಸಿದ. ಆಗಂತುಕನ ಪಿಸ್ತೂಲಿನಿಂದ ಸಿಡಿದ ಒಂದೇ ಒಂದು ಗುಂಡು ಅವರ ಕತ್ತನ್ನು ಸೀಳಿ ರಕ್ತ ನೀರಿನಂತೆ ಹೊರಗೆ ಚಿಮ್ಮಿ ಬಂತು. ಗುಂಡು ಬಿದ್ದ 2 ಸೆಕೆಂಡ್ಗೆ ಚಾರ್ಲಿ ನೆಲಕ್ಕೆ ಕುಸಿದು ಬಿದ್ದರು. ತಕ್ಷಣ ಆಸ್ಪತ್ರೆಗೆ ಸಾಗಿಸಿದ್ರು. ಆದರೆ ಮಾರ್ಗ ಮಧ್ಯೆಯೇ ಟ್ರಂಪ್ ಬಲಗೈ ಬಂಟ ಉಸಿರು ಚೆಲ್ಲಿದ್ರು. ಚಾರ್ಲಿ ಗುಂಡೇಟು ತಿಂದು ನೆಲಕ್ಕೆ ಬೀಳುತ್ತಿದ್ದಂತೆ ವಿಶ್ವವಿದ್ಯಾಲಯದಲ್ಲಿದ್ದ ವಿದ್ಯಾರ್ಥಿಗಳೆಲ್ಲ ಭಯಭೀತರಾಗಿ ಓಡಿ ಹೋದ್ರು. ಅಷ್ಟಕ್ಕೂ ಯಾರು ಈ ಚಾರ್ಲಿ ಕಿರ್ಕ್, ಟ್ರಂಪ್ ಅವರಿಗೆ ಹೇಗೆ ಆಪ್ತನಾಗಿದ್ದ, ಯಾಕೆ ಗುಂಡಿಟ್ಟು ಕೊಲೆ ಮಾಡಲಾಯಿತು ಅಂತ ನೋಡೋದಾದ್ರೆ, ಚಾರ್ಲಿ ಕಿರ್ಕ್ ಬರೀ 31 ವರ್ಷದ ಅಮೆರಿಕದ ಬಲಪಂಥೀಯ ಯುವ ನಾಯಕ. ತನ್ನ 18ನೇ ವಯಸ್ಸಲ್ಲೇ ಟರ್ನಿಂಗ್ ಪಾಯಿಂಟ್ ಸಂಘ ಸ್ಥಾಪನೆ ಮಾಡಿದ್ದ ಮೇಧಾವಿ. 2024ರ ಚುನಾವಣೆಯಲ್ಲಿ ಟ್ರಂಪ್ ಪರ ಪ್ರಚಾರ ಮಾಡಿದ್ರು. ಯುವ ಮತದಾರರನ್ನ ಸೆಳೆಯುವಲ್ಲಿ ಪ್ರಮುಖ ಪಾತ್ರಧಾರಿ ಅನ್ನಿಸಿಕೊಂಡಿದ್ರು. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಚಳುವಳಿಯ ರೂವಾರಿ ಕೂಡ. ಅಮೆರಿಕಾದಲ್ಲಿ ವಲಸಿಗರನ್ನ ವಿರೋಧಿಸುತ್ತಿದ್ದ ಕಟುವಾದ ವ್ಯಕ್ತಿಗಳಲ್ಲಿ ಚಾರ್ಲಿ ಮೊದಲಿಗರಾಗಿದ್ದರು. ಭಾರತ ಅಮೆರಿಕ ಮಧ್ಯೆ ಸುಂಕದ ಸಮರ ಶುರುವಾದಾಗ ಇದೇ ಚಾರ್ಲಿ ಅಮೆರಿಕದಲ್ಲಿರುವ ಭಾರತೀಯರ ಮೇಲೂ ಕಿಡಿಕಾರಿದ್ರು. ಇತ್ತೀಚೆಗೆ ಅನಿವಾಸಿ ಭಾರತೀಯರನ್ನೂ ಗುರಿಯಾಗಿಸಿ ವಾಗ್ದಾಳಿ ಮಾಡುತ್ತಿದ್ರು. ಭಾರತದ ಜನರಿಗೆ ಅಮೆರಿಕಕ್ಕೆ ಹೆಚ್ಚಿನ ವೀಸಾಗಳ ಅಗತ್ಯವಿಲ್ಲ. ಅಮೆರಿಕದ ಕಾನೂನುಬದ್ಧ ವಲಸೆಯು ಭಾರತೀಯ ಕಾರ್ಮಿಕರಿಗಾಗಿ ಅಮೆರಿಕನ್ ಕಾರ್ಮಿಕರ ಹಿತಾಸಕ್ತಿಗಳನ್ನು ಬಲಿಕೊಟ್ಟಿಲ್ಲ. ನಾವು ಅಮೆರಿಕದ ನಾಗರಿಕ ಹಿತಾಸಕ್ತಿ ಕಾಪಾಡಿಕೊಳ್ಳಬೇಕು. ಈಗಾಗಲೇ ಅಮೆರಿಕ ಭಾರತೀಯರಿಂದ ತುಂಬಿ ತುಳುಕುತ್ತಿದ್ದು, ಅಮೆರಿಕ ದೇಶಕ್ಕೆ ಮತ್ತೆ ಭಾರತೀಯರು ಬರುವುದು ಬೇಡ ಅಂತ ಸೆಪ್ಟೆಂಬರ್ 2ರಂದು ಚಾರ್ಲಿ ಕಿರ್ಕ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚಾರ್ಲಿ ಹತ್ಯೆಯನ್ನ ಕಟುವಾಗಿ ಖಂಡಿಸಿದ್ದಾರೆ. ಎಫ್ಬಿಐ ತನಿಖಾ ಸಂಸ್ಥೆ ಹಂತಕನಿಗಾಗಿ ಹುಡುಕಾಟ ನಡೆಸುತ್ತಿದೆ. ಚಾರ್ಲಿ ಸಂವಾದ ನಡೆಸುತ್ತಿದ್ದಾಗ 200 ಮೀಟರ್ ದೂರದ ಕಟ್ಟಡದ ಮೇಲೆ ಹಂತಕ ಕೂತಿದ್ದ ವಿಡಿಯೋ ಪತ್ತೆಯಾಗಿದೆ. ವಿಡಿಯೋ ಆಧರಿಸಿ ಹಂತಕನ ಜಾಡು ಹಿಡಿದಿರುವ ಎಫ್ಬಿಐ ಅಧಿಕಾರಿಗಳು ಚಾರ್ಲಿ ಹತ್ಯೆಗೆ ಬಳಸಿದ್ದ ಶಸ್ತ್ರವನ್ನ ಸೀಸ್ ಮಾಡಿದ್ದು ಹಂತಕನಿಗಾಗಿ ಹುಡುಕಾಟ ನಡೆಸುತ್ತಿದೆ. ಆದರೆ ಚಾರ್ಲಿಯನ್ನ ಯಾರು ಕೊಂದಿದ್ದು, ಯಾಕೆ ಕೊಂದಿದ್ದು, ಯಾವ ಉದ್ದೇಶಕ್ಕೆ ಕೊಂದಿದ್ದು ಅಂತ ಇದುವರೆಗೂ ಸ್ಪಷ್ಟವಾಗಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.